ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ತುಂಬಾ ರಿಕ್ವೆಸ್ಟೆಡ್ ರೆಸಿಪಿ ನೋಡೋಣ. ಏನಪ್ಪ ಅಂದರೆ ಕೇಕ್ ಮೇಲೆ ಹಚ್ಚುವಂಥ ಕ್ರೀಮ್ನ ಯಾವ ರೀತಿಯಾಗಿ ಮನೆಯಲ್ಲೇ ಸಿಂಪಲಾಗಿ ಮಾಡ್ಕೋಬೋದು ಅಂತ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳಿದ್ರಿ ಈ ವಿಡಿಯೋಗೋಸ್ಕರ. ಅದಕ್ಕಾಗಿ ಈ ಲಾಕ್ಡೌನಲ್ಲಿ ಯೂಸ್ ಆಗ್ಬೋದು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ರೀತಿಯಾದಂಥ ಮಷಿನ್ ಯೂಸ್ ಮಾಡಿಲ್ಲ, ವಿಪ್ಪಿಂಗ್ ಕ್ರೀಮ್ ಯೂಸ್ ಮಾಡಿಲ್ಲ, ನಾಸಲ್ಸ್ ಯೂಸ್ ಮಾಡಿಲ್ಲ, ಬಟರ್ ಪೇಪರ್ ಯೂಸ್ ಮಾಡಿಲ್ಲ. ಎಲ್ಲ ತುಂಬಾ ಮನೆಯಲ್ಲೇ ಸಿಗುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ಮತ್ತು ಸಿಂಪಲ್ ಟೂಲ್ಸ್ಗಳಿಂದ, ಸಿಂಪಲ್ ವಸ್ತುಗಳಿಂದ ಯಾವ ರೀತಿಯಾಗಿ ಒಂದು ಕೇಕ್ನ ಡೆಕೋರೇಟ್ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಿರಾ ಪೂರಾ ನೋಡಿ. ಮೊದಲೊಂದು ಇದೇ ರೀತಿಯಾದಂಥ ವಿಡಿಯೋ ಮಾಡಿದೆ, ಅದರಲ್ಲಂತೂ ತುಂಬಾ ಎಕ್ಸ್ಪ್ಲೈನ್ ಮಾಡಿ ತುಂಬಾ ಡಿಸ್ಕ್ರಿಪ್ಟಿವ್ ಆಗಿ ಕ್ರೀಮ್ನ ಯಾವ ರೀತಿಯಾಗಿ ಬೇಕರಿಗಳಲ್ಲಿ ಮಾಡ್ತಾರೆ ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅನ್ನೋದಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ತುಂಬಾ ಟೇಸ್ಟಿ ಮತ್ತು ತುಂಬಾ ಸಿಂಪಲ್ ಆಗಿರುವಂಥ ಒಂದು ರೆಸಿಪಿ ಆಗಿರೋದ್ರಿಂದ ಇವತ್ತೇ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮತ್ತು ನಿಮ್ಗೆ ಗೊತ್ತಿರೋರಿಗೆ ಎಲ್ಲರಿಗೂ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾರ್ಯಾರ್ದೆಲ್ಲ ಬರ್ಡೇ ಇರುತ್ತೆ, ಆನಿವರ್ಸರಿ ಇರುತ್ತೆ ಅಂಥವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿರುವಂಥ ಎಲ್ಲ ರೆಸಿಪೀಸ್ನು ಚೆಕ್ ಮಾಡಿ ನೋಡಿ. ಒಂದು ವೇಳೆ ನಿಮಗೆ ನಮ್ಮ ಚಾನಲ್ ಇಷ್ಟ ಆಯಿತು ಅನ್ನೋದಿದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮಂಥ ಸಣ್ಣ ಸಣ್ಣ ಚಾನಲ್ಗೆ ಸಪೋರ್ಟ್ ಮಾಡಿದಾಗುತ್ತೆ. ತಡ ಮಾಡದೆ ಇವತ್ತಿನ ಸೂಪರ್ ಆಗಿರುವಂಥ ಒಂದು ಕ್ರೀಮ್ ರೆಸಿಪಿ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಬೆಣ್ಣೆ ತಗೊಂಡಿದ್ದೀನಿ. ಇದು ಬಂದು ಮನೆಯಲ್ಲೇ ಮಾಡಿರುವಂಥ ಬೆಣ್ಣೆ, ಮತ್ತು ಇದು ರೆಡಿಮೇಡ್ ಬೆಣ್ಣೆ. ನೀವು ಯಾವುದು ಬೇಕಾದರೂ ತೊಗೋಬೋದು, ಅದೇ ಆಗಬೇಕು ಇದೇ ಆಗಬೇಕು ಅಂತ ಏನೂ ಇಲ್ಲ. ಮತ್ತು ಒಂದೇ ನೆನ್ಪಿಟ್ಕೊಳ್ಳಿ ಅಂದರೆ ಬೆಣ್ಣೆ ಪೂರ ಮೆಲ್ಟ್ ಥರ, ಅಂದರೆ ಕರ್ಗಿರೋ ರೀತಿ ಆಗಿರಬಾರ್ದು. ಈ ರೀತಿಯಾಗಿ ಸ್ವಲ್ಪ ಗಟ್ಟಿಗಿದ್ರೇ ತುಂಬಾ ಚೆಂದ ಕ್ರೀಮ್ ಮಾಡಬೇಕಾದ್ರೆ. ಒಂದು ವೇಳೆ ಆ ರೀತಿ ಏನಾದ್ರು ಆಗಿತ್ತು ಅಂದರೆ ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಡಿ, ಕರೆಕ್ಟಾಗಿ ಸೆಟ್ ಆಗಿಬಿಡುತ್ತೆ. ಅದಾದಮೇಲೆ ನಾವು ವಿಸ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬೋದು. ನಾನಿಲ್ಲಿ ರೆಡಿಮೇಡ್ ಬೆಣ್ಣೆ ಏನಿದೆ ಇದನ್ನು ಬಳಸ್ತಾ ಇಲ್ಲ, ಬದಲಿಗೆ ಮನೆ ಬೆಣ್ಣೆನಲ್ಲೇ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ದೊಡ್ಡ ಸೈಜ್ ಅಂದರೆ ಅಗಲ ಇರುವಂಥ ಒಂದು ಬೌಲ್ ತಗೊಂಡು, ಮತ್ತು ಒಂದು 2 ದೊಡ್ಡ ಚಮಚದಷ್ಟು ಬೆಣ್ಣೆ ತಗೊಂಡಿದ್ದೀನಿ. ಈ ರೀತಿಯಾದಂಥ ವಿಸ್ಕ್ ಬರುತ್ತಲ್ವ, ಅಂದರೆ ಮಜ್ಜಿಗೆ ಕಡಿಲಿಕ್ಕೆಲ್ಲ ಯೂಸ್ ಮಾಡ್ತೀವಲ್ವ, ಅದರಲ್ಲಿ ಕೂಡ ಮಾಡ್ಕೋಬೋದು. ಇದಿಲ್ಲ ಅಂದರೆ ಫೋರ್ಕಲ್ಲಿ ಕೂಡ ಮಾಡ್ಕೋಬೋದು. ಫೋರ್ಕು ಕೂಡ ಇಲ್ಲ ಅಂದರೆ ಮಾಮೂಲಿ ದೊಡ್ಡ ಸ್ಪೂನಲ್ಲಿ ಕೂಡ ಮಾಡ್ಕೊಬೋದು. ಅದೇ ಬೇಕು ಇದೇ ಬೇಕಂತ ಎಂಥ ಸಹ ಇಲ್ಲ. ಇದರಲ್ಲಿ ಮಾಡಿದರೆ ತುಂಬಾ ಬೇಗ ಆಗುತ್ತೆ ಅಂತ ಹೇಳಿ ಇದರಲ್ಲಿ ಮಾಡ್ಕೊತಾ ಇದ್ದೀನಿ. ಈ ಬೆಣ್ಣೆ ಬಂದು ಸ್ಮೂತ್ ಆ್ಯಂಡ್ ಶೈನಿ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಪೂರ್ತಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಬೀಟ್ ಮಾಡ್ತಾನೆ ಇರಬೇಕು. ನಾವು ತಗೊಂಡಿರುವಂಥ ಬೆಣ್ಣೆ ಏನಿದೆ ಅದು ಡಬಲ್ ಆಗುತ್ತೆ, ಫ್ಲಫಿ ಆಗಿ ಬರುತ್ತೆ, ತುಂಬಾ ಸ್ಮೂತ್ ಆ್ಯಂಡ್ ಶೈನಿ ಆಗಿ ಬರುತ್ತೆ. ಅಲ್ಲಿವರೆಗೂ ಇದೇ ರೀತಿ ಬೀಟ್ ಮಾಡ್ತಾ ಇರಬೇಕು. ನಾನಿಲ್ಲಿ ಮನೆ ಬೆಣ್ಣೆನಲ್ಲಿ ಯಾಕೆ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ತುಂಬ ಜನ ನಾನು ಹಳೆ ವಿಡಿಯೋಗಳಲ್ಲಿ ಕಮೆಂಟ್ ಮಾಡಿ ಕೇಳಿದ್ದದನ್ನೇ, ಮನೆಯಲ್ಲಿರುವಂತಹ ಬೆಣ್ಣೆ ಅಥವಾ ಮನೆಯಲ್ಲೇ ಮಾಡಿರುವಂಥ ತುಪ್ಪನಲ್ಲಿ ನಾವು ಕ್ರೀಮ್ನ ಮಾಡ್ಕೋಬೋದಾ ಅಂತ ಹೇಳಿ. ಹೌದು, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಅದಕ್ಕಾಗಿ ನಾನು ಮನೆಯಲ್ಲೇ ಮಾಡಿರುವಂಥ ಬೆಣ್ಣೆನಲ್ಲಿ ಮಾಡ್ತಾಯಿದ್ದೀನಿ. ಬೇಕ್ರಿಗಳಲ್ಲೆಲ್ಲ ಮೆಷಿನ್ಸ್ ಯೂಸ್ ಮಾಡ್ತಾರೆ, ತುಂಬಾ ಬೇಗ ಆಗಿಬಿಡುತ್ತೆ. ನಾವು ಕೈಯಲ್ಲೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕಾಗಿ ನೀವು ತುಂಬಾ ಸ್ಟ್ರೆಂತ್ ಹಾಕಿ ಫಾಸ್ಟಾಗಿ ಏನಾದರೂ ಬೀಟ್ ಮಾಡಿಕೊಂಡ್ರೆ ತುಂಬ ಬೇಗ ಆಗಿಬಿಡುತ್ತೆ. ಒಂದು 5 ನಿಮಿಷ 10 ನಿಮಿಷದಲ್ಲಿ ಆಗಿಬಿಡುತ್ತೆ. ಅಥವಾ ನೀವು ಸ್ಲೋವಾಗಿ ಮಾಡ್ಕೊತೀನಿ ಅಂತ ಅನ್ನೋದಿದ್ರೆ ಒಂದು 15-20 ನಿಮಿಷನಾದರೂ ಬೇಕಾಗುತ್ತೆ. ಯಾಕಂದರೆ ಬೆಣ್ಣೆ ಮೊದಲೇ ತುಂಬ ಸ್ಮೂತ್ ಇರುತ್ತಲ್ವ, ತುಂಬಾ ಎಫರ್ಟ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಈ ಬೆಣ್ಣೆನಲ್ಲಿ ಮಾಡುವಂತಹ ಕೇಕ್ ಮೇಲೆ ಹಾಕುವಂಥ ಕ್ರೀಮ್ ಏನಿದೆ ಇದೇ ನಿಜವಾದ ಕ್ರೀಮ್ ರೆಸಿಪಿ. ಈ ಡಾಲ್ಡಾದಲ್ಲಿ ಮಾಡುವಂಥ ಕ್ರೀಮ್ ಆಗಲಿ ಅಥವಾ ವಿಪ್ಪಿಂಗ್ ಕ್ರೀಮ್ ಆಗಲಿ, ಇದೆಲ್ಲ ನಂತರ ಕಾಲ ಕಳೆದಂಗೆ ಜನಗಳ ಟೇಸ್ಟ್ ಚೇಂಜ್ ಆಗ್ತಾ ಹೋಗ್ತಾ ರೆಸಿಪಿನಲ್ಲಿ ಚೇಂಜಸ್ನ ಮಾಡ್ಕೊತಾ ಹೋದ್ರಷ್ಟೇ. ಸೊ ಈ ನಾವು ಬೆಣ್ಣೆನಲ್ಲಿ ಏನು ಮಾಡ್ಕೊತೀವಿ ಇದೇ ನಿಜವಾದ ಕ್ರೀಮು. ಸೊ ನಿಮಗೆ ಯಾವಾಗ ಕೇಕ್ನ ಡೆಕೋರೇಟ್ ಮಾಡಬೇಕು ಮನೆಯಲ್ಲೇ ಅಂತ ಅನಿಸ್ದಾಗ ಜಸ್ಟ್ ಒಂದು 2 ಸ್ಪೂನ್ ಬೆಣ್ಣೆ ತೊಗೊಂಡು ವಿಸ್ಕ್ ಮಾಡ್ತಾ ಹೋಗಿ ಅಷ್ಟೇ. ಮಧ್ಯದಲ್ಲಿ ಡೆಫಿನೆಟ್ಲಿ ಕೈ ನೋವು ಬಂದೇ ಬರುತ್ತೆ. ಅವಾಗವಾಗ ಸ್ವಲ್ಪ ಬ್ರೇಕ್ ತೊಗೊಂಡು ಬೀಟ್ ಮಾಡ್ತಾ ಹೋಗಿ ಅಷ್ಟೇ. ಇಲ್ಲಿ ನಾನು ಒಂದು 7-8 ನಿಮಿಷ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿದೆ, ತುಂಬಾ ಶೈನಿಯಾಗಿ ಸಾಫ್ಟಾಗಿ ರೆಡಿಯಾಗಿದೆ. ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಈ ಟೈಮ್ನಲ್ಲಿ ನಾನು ಇದಕ್ಕೆ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ. ಬಟ್ ಸಕ್ಕರೆನ ಹಾಗೆ ಡೈರೆಕ್ಟಾಗಿ ಹಾಕೋ ಹಾಗಿಲ್ಲ, ಮಿಕ್ಸಿನಲ್ಲಿ ಒಮ್ಮೆ ಗ್ರೈಂಡ್ ಮಾಡ್ಕೊಳ್ಳಿ. ಸಕ್ಕರೆ ಪುಡಿನ ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು 3 ದೊಡ್ಡ ಚಮಚದಷ್ಟು ಸಕ್ಕರೆ ಪುಡಿ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಪುಡಿ ಹಾಕಿದರೂ ಕೂಡ ಚೆನ್ನಾಗಿರುತ್ತೆ. ಬಟ್ ಬೇಕ್ರಿಗಳಲ್ಲಿ ಮಾಡೋ ರೀತಿಯೇ ಬೇಕು ಅನ್ನೋದಿದ್ರೆ ಐಸಿಂಗ್ ಶುಗರ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಐಸಿಂಗ್ ಶುಗರ್ ಮನೇಲಿ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ. ಏನಂದರೆ ಈ ಸಕ್ಕರೆನ ಪುಡಿ ಮಾಡ್ಕೊಂಡಿರ್ತೀವಲ್ವ, ಇದಕ್ಕೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಆ್ಯಡ್ ಮಾಡಿಕೊಂಡ್ರೆ ಅದೇ ಐಸಿಂಗ್ ಶುಗರು. ಐಸಿಂಗ್ ಶುಗರ್ನ ಹೇಗೆ ಮಾಡೋದು ಅನ್ನೋ ವಿಡಿಯೋ ಕೂಡ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ವೇಳೆ ನೀವು ಆ ವಿಡಿಯೋನ ನೋಡ್ತೀನಿ ಅನ್ನೋದಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಇವಾಗ ಇದೊಂದು 5 ನಿಮಿಷ ಚೆಂದ ಬೀಟ್ ಮಾಡ್ಕೋಬೇಕು. ಸಕ್ಕರೆ ಎಲ್ಲ ಬೆಣ್ಣೆನಲ್ಲಿ ಕರಗಬೇಕು, ಆ ರೀತಿಯಾಗಿ ಚೆಂದ ಮಿಕ್ಸ್ ಮಾಡ್ಕೊಬೇಕಿದ್ನ.
ಮತ್ತು ಇನ್ನೊಂದೇನೆಂದರೆ ಈ ಕ್ರೀಮ್ನ ತುಪ್ಪದಲ್ಲಿ ಕೂಡ ಮಾಡ್ಕೋಬೋದು. ಮೆಲ್ಟ್ ಆಗಿರುವಂಥ ತುಪ್ಪ ಅಂದರೆ ಕರಗಿರುವಂಥ ತುಪ್ಪನ ಯೂಸ್ ಮಾಡಬೇಡಿ, ಸ್ವಲ್ಪ ಅದು ಗಟ್ಟಿ ಇರಬೇಕು. ಆ ರೀತಿಯಂಥ ತುಪ್ಪದಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೇ. ಒಂದು ವೇಳೆ ಮೆಲ್ಟ್ ಆಗಿದರೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ನಂತರ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಹೋದರೆ ಸೇಮ್ ಇದೇ ರೀತಿ ಅದು ಕೂಡ ಕ್ರೀಮ್ ಆಗುತ್ತೆ. ತುಪ್ಪ ಬೆಣ್ಣೆ ಎರಡೂ ಇಲ್ಲ, ಯಾವುದಾದ್ರೂ ಒಂದು ಸುಲಭ ಆಪ್ಷನ್ನ ಹೇಳಿ ಅನ್ನೋದಿದೆ, ನೀವು ಇದನ್ನ ಡಾಲ್ಡಾದಲ್ಲೂ ಕೂಡ ಮಾಡ್ಕೋಬೋದು. ಡಾಲ್ಡಾ ಏನಂದರೆ ನಿಮಗೆ ತುಂಬ ಕಮ್ಮಿ ರೇಟಿಗೂ ಸಿಗುತ್ತೆ ಮತ್ತು ತುಂಬ ಈಸಿಯಾಗಿ ಎಲ್ಲ ಅಂಗಡಿಗಳಲ್ಲಿ ಕೂಡ ಸಿಕ್ಬಿಡುತ್ತೆ. ನೋಡ್ತಾ ಇದ್ದೀರಲ್ಲ ಕ್ರೀಮ್ ಎಷ್ಟು ಚೆಂದ ರೆಡಿಯಾಗಿದೆ ಅಂತ ಹೇಳಿ. ಇದಕ್ಕೆ ಇವಾಗ ನಾವು ಯಾವ ಕ್ರೀಮ್ ಮಾಡ್ತಾ ಇರ್ತೀವೋ ಆ ಎಸೆನ್ಸ್ ಹಾಕಬೇಕು. ನಾನಿಲ್ಲಿ ವೆನಿಲಾ ಕ್ರೀಮ್ ಮಾಡ್ಕೋತಾ ಇದ್ದೀನಿ, ಅದಕ್ಕಾಗಿ ವೆನಿಲಾ ಎಸೆನ್ಸ್ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅಥವಾ ನೀವೇನಾದರೂ ಸ್ಟ್ರಾಬೆರಿ ಕೇಕ್ ಮಾಡ್ಕೋತಾ ಇದ್ದರೆ ಸ್ಟ್ರಾಬೆರಿ ಎಸೆನ್ಸ್ ಹಾಕ್ಕೊಳ್ಳಿ, ಪೈನಾಪಲ್ ಕೇಕ್ ಮಾಡ್ಕೋತಾ ಇದ್ದರೆ ಪೈನಾಪಲ್ ಎಸೆನ್ಸ್ ಹಾಕ್ಕೊಳ್ಳಿ, ಆ ರೀತಿಯಾಗಿ ಮಾಡ್ಕೋಬೋದು. ಮತ್ತು ಎಸೆನ್ಸ್ ಹಾಕಲೇಬೇಕಾ ಅಂತ ಕೇಳೋದಿದ್ರೆ ಆ ಥರ ಏನಿಲ್ಲ, ನಾವು ಮನೆಯಲ್ಲೇ ಮಾಡ್ಕೋತಾ ಇರೋದ್ರಿಂದ ಎಸೆನ್ಸ್ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇದ್ದರೆ ಹಾಕ್ಕೊಳ್ಳಿ ಅಷ್ಟೇ, ಇಲ್ದಲೇ ಇದ್ದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಒಮ್ಮೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಮ್ಮ ಕ್ರೀಮ್ ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇದನ್ನ ಇವಾಗ ಕೇಕ್ ಮೇಲೆ ಯಾವ ರೀತಿಯಾಗಿ ಡಿಸೈನ್ ಮಾಡ್ಕೊಳ್ಳೋದು ಮತ್ತು ಪೈಪಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲು ಒಂದು ಬೌಲ್ ಯಾವುದಾದ್ರೂ ಸರಿ, ಒಂದು ಬೌಲ್ನ ಉಲ್ಟಾ ಇಟ್ಬಿಟ್ಟು ಅದ್ರ ಮೇಲೆ ನೀವು ಯಾವ ಕೇಕ್ನ ಡೆಕೋರೇಟ್ ಮಾಡ್ಕೋತಾ ಇರ್ತೀರಾ ಆ ಕೇಕ್ನ ಇಡಿ. ನಾನಿಲ್ಲಿ ಮಾಮೂಲಿ ಒಂದು ವೆನಿಲಾ ಫ್ಲೇವರ್ದು ಫ್ರೂಟ್ ಕೇಕ್ ತೊಗೊಂಡಿದ್ದೀನಿ. ಕ್ರೀಮ್ನ ಇವಾಗ ಕೇಕ್ ಮೇಲೆ ಹಾಕ್ಕೊತ ಸ್ಪ್ರೆಡ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಪೂರ ಕೇಕಿಗೆ ಇದೇ ರೀತಿ ಸ್ಪ್ರೆಡ್ ಮಾಡ್ಕೊಬೇಕು ಡೆಕೋರೇಟ್ ಮಾಡಲಿಕ್ಕೆ. ನೆಕ್ಸ್ಟ್ ಇದಕ್ಕೆ ಒಂದು ಕ್ಲೀನ್ ಫಿನಿಶಿಂಗ್ ಕೊಡಲಿಕ್ಕೆ ಈ ರೀತಿಯಾಗಿ ಚಾಕಲ್ ಸ್ಟ್ರೈಟ್ ಲೈನ್ ಇರುತ್ತಲ್ವ, ಆ ಕಡೆ ಕೂಡ ನಾವು ಮಾಡ್ಕೋಬೋದು. ಅಥವಾ ಈ ರೀತಿಯಾದಂಥ ಯಾವುದಾದ್ರೂ ಒಂದು ಹಳೆ ಕಾರ್ಡ್ಗಳಿರುತ್ತಲ್ವ, ಆ ಕಾರ್ಡ್ಗಳಲ್ಲಿ ಕೂಡ ಇದಕ್ಕೊಂದು ನೀಟಾದಂಥ ಫಿನಿಶಿಂಗ್ ಕೊಡ್ಕೋಬೋದು. ಮತ್ತು ಕೇಕ್ ಮೇಲೆ ಮಾತ್ರ ಅಲ್ಲ, ಸೈಡಲ್ಲಿ ಕೂಡ ಕ್ರೀಮ್ನ ಹಚ್ಕೊಂಡು ನೀಟಾಗಿ ಸ್ಟ್ರೈಟ್ ಬರೋ ಥರ ಫಿನಿಶಿಂಗ್ ಕೊಟ್ಕೊಳ್ಳಿ. ಸುತ್ತನೂ ಅಂದರೆ 4 ಸೈಡ್ ಕೂಡ ಇದೇ ರೀತಿಯಾಗಿ ಕ್ರೀಮ್ನ ಅಪ್ಲೈ ಮಾಡಿಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದ್ರ ಮೇಲೆ ಸಿಂಪಲ್ಲಾಗಿ ಡಿಸೈನ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಲಾಸ್ಟ್ ವಿಡಿಯೋದಲ್ಲಿ ಈ ರೀತಿಯಾದಂಥ ಬಟರ್ ಪೇಪರಲ್ಲಿ ಯಾವ ರೀತಿಯಾಗಿ ಡಿಸೈನ್ ಮಾಡೋದು ಅಂತ ಹೇಳಿದ್ದೆ. ತುಂಬ ಜನ ಅದರ ಆಲ್ಟರ್ನೇಟಿವ್ ಕೇಳಿದ್ರಿ, ಅದಕ್ಕಾಗಿ ಇಲ್ಲಿ ನಾನು ಕವರಲ್ಲಿ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾದಂಥ ಕವರ್ಗಳು ಮನೇಲಿ ಇದ್ದೇ ಇರುತ್ತೆ. ಇದರಲ್ಲಿ ನಾವು ಒಂದು ಕೋನ್ ಶೇಪ್ ಮಾಡ್ಕೋಬೇಕು. ತುಂಬಾ ಶಾರ್ಪ್ ಇರಬೇಕು ತುದಿನಲ್ಲಿ. ನೋಡ್ತಿದ್ದೀರಲ್ಲ ತುದಿನಲ್ಲಿ ಇದು ಕ್ಲೋಸ್ ಆಗಿದೆ, ತುಂಬಾ ಶಾರ್ಪ್ ಎಡ್ಜ್ ಇದೆ. ಈ ರೀತಿಯಾಗಿ ಇದನ್ನು ಕೋನ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಕೇಕ್ ಡೆಕೋರೇಟ್ ಮಾಡಬೇಕಾದ್ರೆ ಈ ಕವರ್ ಮತ್ತೆ ಓಪನ್ ಆಗಬಾರ್ದು ಅಂತ ಹೇಳಿಬಿಟ್ಟು 1-2 ಕಡೆ ಸೀಲಿಂಗ್ ಟೇಪ್ನ ಹಾಕ್ಕೊಂಡು ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಆವಾಗ ಟೈಟಾಗಿ ಕುತ್ಕೊಳ್ಳುತ್ತೆ. ಅದಕ್ಕಾಗಿ ಇದೇ ರೀತಿ ನಾನು 2 ಕವರಿಂದ 2 ಕೋನ್ಗಳು ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಕೇಕ್ ಮೇಲೆ ಡಿಸೈನ್ ಮಾಡಲಿಕ್ಕೆ, ಇನ್ನೊಂದು ಕೇಕ್ ಮೇಲೆ ಹೆಸರು ಬರೀಲಿಕ್ಕೆ. ಸ್ವಲ್ಪ ಕ್ರೀಮ್ನ ಈ ಕೋನ್ ಒಳಗಡೆ ಹಾಕಿಬಿಟ್ಟು ಹಿಂದೆ ಉಳಿದಿರುವಂಥ ಕವರ್ನೆಲ್ಲ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಕ್ರೀಮ್ನೆಲ್ಲ ಮುಂದೆ ಪುಷ್ ಮಾಡ್ತಾ ಇದ್ದೀನಿ. ತುದಿವರೆಗೂ ಬರೋ ರೀತಿ ಪುಷ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಮುಂದೆ ಬರುತ್ತೆ. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಗ್ರೀನ್ ಕಲರ್ ಚೆಲ್ಬಿಟ್ಟಿತ್ತು, ಅದಕ್ಕಾಗಿ ಗ್ರೀನ್ ಕಲರ್ ಕಾಣಿಸ್ತಿದೆ ಅಷ್ಟೇ. ಒಂದು ಕತ್ರಿ ಸಹಾಯದಿಂದ ಒಂದು ಸ್ಟ್ರೈಟ್ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮುಂದ್ಗಡೆ ತುದಿನಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋ ಹಾಗಿಲ್ಲ, ಇದನ್ನ ಸ್ಟ್ರೈಟಾಗಿ ಕಟ್ ಮಾಡ್ಕೊಬೇಕು. ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಹೀಗೆ ಬರುತ್ತೆ ಅದು. ಇವಾಗ ಇದರಲ್ಲಿ ಡಿಸೈನ್ ಮಾಡಿ ಹಿಂದೆಯಿಂದ ಸ್ವಲ್ಪ ನಿಧಾನದಲ್ಲಿ ಪುಷ್ ಮಾಡಿದ್ರೆ ಸಾಕು, ತುಂಬಾ ಈಸಿಯಾಗಿ ಇದು ಡಿಸೈನ್ ಥರ ಬಂದುಬಿಡತ್ತೆ. ಈ ರೀತಿಯಾಗಿ ಒಂದು ಸಿಂಪಲ್ ಡಿಸೈನ್ ಮಾಡ್ಕೊತಾ ಇದ್ದೀನಿ. ಒಂದು ವೇಳೆ ನಿಮಗೆ ವೈಟ್ ಕಲರ್ ಬೇಡ ಅನ್ನೋದಿದ್ರೆ ಮನೇಲಿ ಯಾವುದಾದ್ರೂ ಕಲರ್ ಇದ್ದರೆ ನೀವು ಈ ಕ್ರೀಮ್ಗೆ ಕಲರ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಕಲರ್ಫುಲ್ಲಾಗಿ ಕೂಡ ಡೆಕೋರೇಟ್ ಮಾಡ್ಕೋಬೋದು. ಕೇಕ್ ಸೈಡಲ್ಲಿ ಸ್ವಲ್ಪ ಡಿಸೈನ್ ಮಾಡಲಿಕ್ಕೋಸ್ಕರ ಇಲ್ಲಿ ಸ್ವಲ್ಪ ಮಾಮೂಲಿ ಚಾಕ್ಲೇಟ್ನ ತುರಿದಿಟ್ಕೊಂಡಿದ್ದೀನಿ. ಇದನ್ನ ಇವಾಗ ಕೇಕ್ 4 ಸೈಡ್ ಕೂಡ ಹಾಕ್ಕೊತೀನಿ. ಕೇಕ್ ಮೇಲೆ ಹೆಸರು ಬರೀಲಿಕ್ಕೆ ಸ್ವಲ್ಪ ಕ್ರೀಮ್ನ ತಗೊಂಡು ಅದಕ್ಕೆ ಗ್ರೀನ್ ಕಲರ್ನ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಕಲರ್ ಇದೆಯೋ ಅದೇ ಕಲರಲ್ಲಿ ಕ್ರೀಮ್ನ ರೆಡಿ ಮಾಡ್ಕೋಬೋದು. ಮತ್ತು ಆ ಕ್ರೀಮ್ನ ಒಂದು ಕೋನ್ಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈ ಕ್ರೀಮ್ನ ಬಂದು ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿಲ್ಲ, ಈ ಕೋನ್ನ ಮಾಮೂಲಿ ಒಂದು ಪುಟಾಣಿಗೆ ಒಂದು ರೌಂಡ್ ಕಟ್ ಮಾಡ್ಕೊಂಡಿದ್ದೀನಿ, ಹೆಸರು ಬರೀಲಿಕ್ಕೆ ಈಸಿ ಆಗಲಿ ಅಂತ ಹೇಳಿ. ಸೊ ನೋಡ್ತಾ ಇದ್ದೀರಲ್ವ, ಜಸ್ಟ್ ಒಂದು 50 ರೂಪಾಯಿ ಕೇಕು ಮತ್ತು 2 ಸ್ಪೂನ್ ಬೆಣ್ಣೆ ಇದ್ದರೆ ಸಾಕು. ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಬರ್ಡೇ ಕೇಕ್ ಎಲ್ಲ ಆರಾಮದಲ್ಲಿ ರೆಡಿ ಮಾಡ್ಕೋಬೋದು. ತುಂಬಾ ಸಿಂಪಲ್ ರೆಸಿಪಿ ಆಗಿರೋದ್ರಿಂದ ಮನೆಯಲ್ಲಿ ಟ್ರೈ ಮಾಡಿ ನೋಡೋದನ್ನು ಮಾತ್ರ ಮರಿಬೇಡಿ.
ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ಕೇಕ್ ಮೇಲೆ ಹಾಕುವಂತ ಕ್ರೀಮ್ ಮಾಡ್ಬೋದು ಅಂತ ಹೇಳಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾವುದೇ ರೀತಿಯಾದಂಥ ರೆಸಿಪಿ ರಿಕ್ವೆಸ್ಟ್ ಇದ್ರೂ ಕೂಡ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳಿ, ನಾನು ಡೆಫಿನೆಟ್ಲಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಇದೇ ರೀತಿ ಹೆಚ್ಚು ವಿಡಿಯೋಸ್ನ ನೀವು ನೋಡೋಕೆ ಇಷ್ಟಪಡ್ತೀರಾ ಅನ್ನೋದಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.